ನಮಸ್ತೆ ನಮ್ಮೆಲ್ಲ ಆತ್ಮೀಯ ವೀಕ್ಷಕರಿಗೆ. ಕರಾವಳಿ ಆಗ್ರೋ ಸೆಂಟರ್ ಮತ್ತು ಪ್ಲಾಂಟೇಶನ್ ಉಜಿರೆ ಬೆಳ್ತಂಗಡಿ ಈ ಸಂಸ್ಥೆಯಿಂದ ನಾವು ಮಾತನಾಡ್ತಿರುವಂಥದ್ದು. ಇವತ್ತು ನಾವು ಬೆಳ್ತಂಗಡಿ ತಾಲೂಕಿನ ನಿಡ್ಲೆ ಗ್ರಾಮದ ಕುರಿಹಿತ್ಲು ಎಂಬಲ್ಲಿಯ ಬಾಬು ಗೌಡ್ರು, ಇವರು ನಿವೃತ್ತ ಬ್ಯಾಂಕ್ ಉದ್ಯೋಗಿ. ಹಾಗಾಗಿ ನಾನು ಇವರನ್ನು ಇವತ್ತು ಮಾತಾಡಲಿಕ್ಕೆ ಬಂದಿರುವಂಥದ್ದು. ಸರ್ ನಮಸ್ತೆ. ಸರ್ ನಮಸ್ಕಾರ. ನಿಮ್ಮೊಂದು ಪರಿಚಯ ಹೇಳಿ ಸರ್. ನಾನು ಬೆಳ್ತಂಗಡಿ ತಾಲೂಕು ನಿಡ್ಲೆ ಗ್ರಾಮದ ಕುರಿಹಿತ್ಲು ಎಂಬಲ್ಲಿ ಇರುವ ಬಾಬುಗೌಡ ಅಂತ ಹೆಸರು. ನಾವು ನಿವೃತ್ತ ಸಹಕಾರಿ ಸಂಘದ ನಿವೃತ್ತ ಉದ್ಯೋಗಿ. ತದನಂತರ ನಿವೃತ್ತಿ ಆದ ನಂತರ ಕೃಷಿಯನ್ನು ನೋಡಿಕೊಳ್ತಾ ಇದ್ದೇನೆ. ನಮಗೆ ಸುಮಾರು ಒಂದು 5 ಎಕರೆ ಒಟ್ಟು ತೋಟ ಇದೆ, ಮತ್ತೆ ಸ್ವಲ್ಪ ರಬ್ಬರ್ ಇದೆ. ಈಗ ತೋಟದ ನೀವು ನಮ್ಮನ್ನ ಪರಿಚಯ ಆಗಿ ಎಷ್ಟು ಟೈಮ್ ಆಯ್ತು ಸರ್ ನಿಮಗೆ? ಸುಮಾರು ಒಂದು 2 ವರ್ಷದಿಂದ ನಿಮ್ಮ ಪರಿಚಯ ಕರಾವಳಿ ಆಗೋ ಸಂಸ್ಥೆ. ಹೌದು. ಮತ್ತೆ ನಮಗೆಲ್ಲ ಬೇಕಾದಂತ ಮಾಹಿತಿಯನ್ನು ನೀವು ಕೊಡ್ತಾ ಇದ್ದೀರಿ ಕೃಷಿಯ ಬಗ್ಗೆ. ನೀವು ನಮ್ಮನೇಲಿ ಕರೆಸಿಕೊಂಡಿದ್ದು ನಿಮ್ಮ ಜಾಗೆಯ ಮಣ್ಣನ್ನ ಪರೀಕ್ಷೆ ಮಾಡಿ ವರದಿ ಕೊಡಬೇಕು ಅಂತ ಕೇಳಿಕೊಂಡಿದ್ದೇವೆ. ಓಕೆ, ನಿಮ್ಮಲ್ಲಿ ಈಗ ನಾವು 2 ಪ್ಲಾಟಿನ ಮಣ್ಣನ್ನ ಸಂಗ್ರಹ ಮಾಡಿ ಅದರ ಮಾದರಿ ವರದಿಯನ್ನು ನಿಮ್ಗೆ ಕೊಟ್ಟಿದ್ದೇವೆ. ಹೌದು. ನಾವು ಮಣ್ಣನ್ನು ಹೇಗೆ ಸಂಗ್ರಹ ಮಾಡಿದ್ದೇವೆ ಅನ್ನೋದನ್ನು ನಮ್ಮ ಒಂದು 258 ಸರಂಬದಲ್ಲಿ 4 ಗಡೆ ಮಣ್ಣು 1 ಫೀಟ್ ಅಗಲ ಚೌಕದಲ್ಲಿ 4 ಗಡೆ ಮಣ್ಣು ತೆಗೆದು ಅದನ್ನು 1 ಬುಟ್ಟಿಯಷ್ಟು 4 ಕಡೆ ಸೇರಿ 1 ಬುಟ್ಟಿಯಷ್ಟು ಮಾಡಿ ಅದರಿಂದ ಮಣ್ಣು ಸೋಸಿ 1 kg ಆಗುವಷ್ಟು ಮಾಡಿ, ಅದು ಅಂದ್ರೆ ಬೇರೆ ಬೇರೆ ಹಂತದಲ್ಲಿ ಅದನ್ನು 4 ವಿಭಾಗ ಮಾಡಿ ಅದರಿಂದ ತೆಗೆದು ಈಗ ಮಾದರಿ ತೆಗೆಯುವಂತ ಕ್ರಮದಲ್ಲಿ ಅದನ್ನು ವಿಂಗಡಿಸಿ 1 kg ಅಷ್ಟು ಕೊಂಡೋಗಿ, ಹಾಗೆ ಮತ್ತೊಂದು ಪ್ಲಾಟ್ 257ರಲ್ಲಿ ಹಾಗೆ ಅಲ್ಲಿ ಕೂಡ 4 ಕಡೆ ಮಣ್ಣು ತೆಗೆದು ಸುಮಾರು 1 ಬುಟ್ಟಿ ಮಣ್ಣನ್ನು ತೆಗೆದು ಅದನ್ನು 4 ವಿಭಾಗಗಳನ್ನು ಮಾಡಿ ಅದನ್ನು ಮಾದರಿ ತೆಗೆಯುವಂತ ಕ್ರಮದಲ್ಲಿ ಮಾಡಿ 1 kg ಆಗುವಷ್ಟನ್ನು ಮಣ್ಣು ಪರೀಕ್ಷೆಗಾಗಿ ಕೊಂಡೋಗಿರ್ತೀರಿ. ಅದನ್ನ ಲ್ಯಾಬ್ ಅಲ್ಲಿ ಪರೀಕ್ಷೆ ಮಾಡಿ ವರದಿಯನ್ನು ಕೊಟ್ಟಿದ್ದಾರೆ. ನಿಮ್ಮ ವರದಿಯ ಪ್ರಕಾರ ನಿಮ್ಗೆ ಈಗಾಗಲೇ ಹೇಳಿದ್ದೇನೆ. ಹೌದು. ಮಣ್ಣಿನ pH ವ್ಯಾಲ್ಯೂ ಎಷ್ಟಿದೆ, 1 ಫ್ಲಾಟ್ ಅಲ್ಲಿ ಜಾಸ್ತಿ ಇದೆ, ಮತ್ತೆ ಇನ್ನೊಂದು ಫ್ಲಾಟ್ ಅಲ್ಲಿ 6 ಕಡಿಮೆ ಇದೆ, ಇನ್ನೊಂದ್ರಲ್ಲಿ 7 ಎಬೋ ಇದೆ ಅಂತ ಹೇಳಿದೆ. ಹಾಗಾಗಿ ಮಣ್ಣಿನ pH ವ್ಯಾಲ್ಯೂ 2 ಫ್ಲಾಟ್ ಅಲ್ಲಿ ಒಂದೇ ತರ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ ಒಂದು ರಿಪೋರ್ಟ್ ಪ್ರಕಾರ. ಮತ್ತೆ ಎರಡನೇದಾಗಿ ನಿಮ್ಗೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ ಇದರಲ್ಲಿ ಯಾವ ಫ್ಲಾಟ್ ಅಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಂತಕ್ಕಂಥದ್ದನ್ನು ಕೂಡ, ಯಾವ ತೋಟದಲ್ಲಿ ವ್ಯತ್ಯಾಸಗಳಿದೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದೇನೆ. ಅದರೊಟ್ಟಿಗೆ ನಿಮ್ಗೆ ಮೈಕ್ರೋನ್ಯೂಟ್ರೆಂಟ್ ಜಿಂಕ್, ಬೋರಾನ್, ಮೆಗ್ನೀಸಿಯಮ್, ಕ್ಯಾಲ್ಸಿಯಂ, ಮ್ಯಾಲೋಬ್ಡಿನಮ್ ಈ ತರದ ಮೈಕ್ರೋನ್ಯೂಟ್ರೆಂಟ್ ಅಲ್ಲಿ ಯಾವ ತೋಟದಲ್ಲಿ ಎಷ್ಟು ವ್ಯತ್ಯಾಸ ಇದೆ, ಯಾವ ಜಾಗದಲ್ಲಿ ವ್ಯತ್ಯಾಸ ಇದೆ ಅಂತಕ್ಕಂಥ ರಿಪೋರ್ಟ್ ಅನ್ನು ಕೂಡ ಕೊಟ್ಟಿದ್ದೇನೆ ಅಲ್ವಾ. ಹಾಗಾಗಿ ಮಣ್ಣಿನ ಮಾದರಿಯನ್ನ ನಾವು ಸಿಸ್ಟಮೆಟಿಕ್ ಆಗಿ ಸಂಗ್ರಹ ಮಾಡಿದ್ದೇವೆ. ಮತ್ತೆ ನಿಮಗೆ ಸಿಗಬೇಕಾದಂತಹ ಸರಿಯಾದಂತಹ ರಿಪೋರ್ಟ್ ಅನ್ನು ನಾನು ನಿಮಗೆ ಒದಗಿಸಿ ಕೊಟ್ಟಿದ್ದೇನೆ. ಹಾಗಾಗಿ ನಾವು ಕೃಷಿಕರು ಕರೆದಾಗ ನೀವು ಕೂಡ ನಮ್ಮನ್ನ ಕರೆದಿದ್ರಿ, ಮಣ್ಣನ್ನು ಪರೀಕ್ಷೆ ಮಾಡಿ ನಮ್ಮ ತೋಟಕ್ಕೆ ಬಂದು ಸಂಗ್ರಹಿಸಿ ಮಾದರಿಯನ್ನ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ನಾವು ಇಲ್ಲಿ ಭೇಟಿ ಕೊಟ್ಟಿರುವಂತದ್ದು. ಅದೇ ತರ ನಾವು ಇಲ್ಲಿ ಬಂದು ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಿ ಇವರಿಗೆ ಸೂಕ್ತವಾದಂತಹ ರಿಪೋರ್ಟ್ ಅನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದೇನೆ. ಹಾಗಾಗಿ ನಮ್ಮ ಕರಾವಳಿ ಆಗ್ರೋ ಸಂಸ್ಥೆ ಮತ್ತು ನಮ್ಮ ಸರ್ವಿಸ್ನ ಬಗ್ಗೆ ನಿಮ್ಮೊಂದು ಅಭಿಪ್ರಾಯ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಿಜವಾಗಿ ಅದೇ ಕೃಷಿಕರಿಗೆ ಮಾಡಬೇಕಾದ ಸೇವೆಯನ್ನು ಒಂದು ಕ್ರಮ ಪ್ರಕಾರವಾಗಿ, ಅಂದ್ರೆ ಯಾವಾಗ ಯಾವ ಗೊಬ್ಬರ ಕೊಡಬೇಕು, ಏನು ಕಾಯಿಲೆ ಬಂದ್ರೆ ಅಂದ್ರೆ ರೋಗ ಬಂದ್ರೆ ಅದಕ್ಕೆ ಯಾವ್ದು ನಿರ್ವಹಣೆ ಮಾಡಬೇಕು ಎಂಬುದನ್ನು ಭಾರಿ ಅಚ್ಚುಕಟ್ಟಾಗಿ ರೈತರಿಗೆ ಅಥವಾ ಕೃಷಿಕರಿಗೆ ಕೊಡ್ತಾ ಇದ್ದೀರಿ. ನಮ್ಮಲ್ಲಿ ಆಗಾಗ ಬಂದು ಭೇಟಿ ಮಾಡಿ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ರಿ. ಅದಕ್ಕೆ ಆ ಸಂಸ್ಥೆಗೆ ಮತ್ತು ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಿಮಗೂ ಕೂಡ ತುಂಬಾ ಧನ್ಯವಾದಗಳು. ನಮಗೆ ತುಂಬಾ ಸಹಕಾರವನ್ನು ಕೊಟ್ಟಿದ್ದಕ್ಕೆ ಎಲ್ಲ ವೀಕ್ಷಕರಿಗೆ ಕೂಡ ಧನ್ಯವಾದ ತಿಳಿಸ್ತೇವೆ.